ಹೆಸರು? ಜಮಾಲುದ್ದೀನ್ ಅಂತ. ಸರ್, ಈ ಬಾರಿ ಕೊಪ್ಪಳ ಲೋಕಸಭಾ ಎಲೆಕ್ಷನಲ್ಲಿ ನೀವು ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಬರಬೇಕು. ಯಾಕೆ ಸರ್ ಕಾಂಗ್ರೆಸ್ಸೇ ಬರಬೇಕು? ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾಳ ಸರ್, ಬಡವರಿಗೆ ಭಾಳ ಚೆನ್ನಾಗಿದೆ. ಏನು ಉಪಯೋಗ ಆಗಿದೆ? ಬಡವರಿಗೆ ಭಾಳ ಇದಾಗಿದೆ ಸರ್, ದೊಡ್ಡ ಲಾಭ ಆಗಿದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಅಂದರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ. ಹೌದು. ಹಾಗಾದ್ರೆ ಮೋದಿ ಅವರು 10 ವರ್ಷದಲ್ಲಿ ಏನು ಕೆಲಸ ಮಾಡಿಸಿಲ್ಲ? ಮಾಡಿದ್ದಾರೆ ಸರ್. ಅವ್ರು ಮುಂದೆ ಬರುವ ದಿನಗಳಲ್ಲಿ ಪ್ರಾಫಿಟ್ ಆಗಿದೆ. ಬಟ್ ಈಗ 25 ಇಯರ್ಸ್ ಮೇಲೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಅದು. ಬಟ್ ಈಗೇನಾಗಲ್ಲ ಸರ್ ಅದು. ಬಟ್ ಬಡವರು ಅಲ್ಲಿ ಮಟ್ಟ ಏನು ಇದು ಮಾಡೋದು ಸರ್. 2 ಬಾರಿ ಸಂಗಣ್ಣ ಕರಡಿ ಅವ್ರು ಗೆದ್ದಿದ್ರು. ಹೌದು ಸರ್. ಆದರೆ ಈ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ, ಟಿಕೆಟ್ ಕೊಟ್ಟಿಲ್ಲ ಅಂತ. ಹಾಂ ಈ ಬಾರಿ ಅದರಿಂದ 2 ಸತಿ ಸೋತಿದ್ದಾರಲ್ಲ ಇಟ್ನಾಳ್ ಅವರು, ಅವ್ರು ಗೆಲ್ತಾರೆ ಈ ಬಾರಿ? 100% ಸರ್. 100%. ರೈತರಿಗೆ ನಿಮ್ಮಂಥ ಈ ಕಿರಾಣಿ ಶಾಪು ಈ ಥರ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತೀರಲ್ಲ, ನಿಮ್ಮಂಥವ್ರಿಗೆ ಯಾವ ಥರ ಯೋಜನೆ ತರಬೇಕು? ಇದೆ ಸರ್, ಇದು ಲೋನ್ಸ್ ಮಾಡೋದು ಸರ್. ಲೋನ್ಸ್ ವ್ಯಾಪಾರ ಮಾಡೋರಿಗೆ ಈ ಗ್ಯಾರಂಟಿಗಳು ಕೂಡ ಅವಶ್ಯಕತೆ ಇತ್ತಾ? ಬಸ್ ಫ್ರೀ, ಕರೆಂಟ್ದು ಇದೆಲ್ಲ ಅವಶ್ಯಕತೆ ಇತ್ತಾ ಅನ್ಸುತ್ತಾ ಸರ್? ಇದು ಮಾತ್ರ ಬಡವರಿಗೆ ಲಾಭ ಇದೆ ಸರ್. ಬಟ್ ನಾನು ಮಿಡ್ಲ್ ಫ್ಯಾಮಿಲಿ ಇದ್ದಾವೆ. ಬಟ್ ನಾನು ಬ್ಯಾಡ್ದು ಕೂಡ ಬಡವ್ರಿಗೆ ಬೇಕಾದ ಸರ್ ಅದು. ಈಗ ಯಾರು ತೊಂದರೆ ಅವರು ಬಯಸ್ತಾರೆ ರೀ. ಹಾಗಾಗಿ ಅವ್ರು 7 ಕೋಟಿ ಜನರು ಅವ್ರದ್ದು ಸಿದ್ದರಾಮಯ್ಯ ಇದ್ದಾರೆ ಸರ್ ನಮ್ಮಲ್ಲಿ ರಾಜ್ಯದಲ್ಲಿ ಮಾತ್ರ. ಅಂದರೆ ಕೇಂದ್ರದಲ್ಲಿ ಈ ಸತಿ ರಾಹುಲ್ ಗಾಂಧಿ ಬರಬೇಕು, ಮೋದಿ ಬರಬೇಕು? ರಾಹುಲ್ ಗಾಂಧಿ ಬರ್ಬೇಕು ಸರ್. ರಾಹುಲ್ ಗಾಂಧಿ. ಅಂದರೆ ರಾಹುಲ್ ಗಾಂಧಿ ಪ್ರಧಾನಿ ಸ್ಥಾನಕ್ಕೆ ರಾಹುಲ್ ಗಾಂಧಿ ಬೆಟ್ರು, ಖರ್ಗೆ ಅವ್ರು ಬೆಟ್ರು? ಖರ್ಗೆ ಬೆಟ್ರು ಸರ್. ಈಗ ಸೀನಿಯರ್ ಕಾನಲ್ಲ. ಖರ್ಗೆ ಅವರೇ ಬೆಟ್ರು. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಅಕ್ಮದಿ ಅಂತ. ಮೇಡಮ್, ಈ ಬಾರಿ ನೀವು ಬಿಜೆಪಿ ಗ್ಯಾರಂಟಿಗಳಿಗೆ ಓಕೆ ಅಂತೀರಾ, ಇಲ್ಲಾಂದ್ರೆ ಕಾಂಗ್ರೆಸ್ ಗ್ಯಾರಂಟಿ? ಬಿಜೆಪಿನ ರೀ. ಬಿಜೆಪಿ. ಹಾಂ, ಎದಕ್ಕೋಸ್ಕರ ಮೇಡಮ್ ಬಿಜೆಪಿಗೆ ಇದು ಮಾಡಿ? ಬಸ್ನಾಗ ಹೋದ್ರೆ ಸೀಟ್ ಸಿಗಲ್ಲ, ಏನಿಲ್ಲ. ಅಂದರೆ ಗ್ಯಾರಂಟಿಗಳಿಂದ ಉಪಯೋಗ ಇದೆಯಾ, ದುರುಪಯೋಗ ಜಾಸ್ತಿ? ದುರುಪಯೋಗ ಜಾಸ್ತಿ ಆಗ್ತೈತೆ. ಈಗ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದಿದೆ, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಿದೆ. ಇವರು ನಿಮ್ಮಂಥ ಮಹಿಳೆಯರಿಗೆ ಯಾವ ಥರ ಯೋಜನೆ ತರಬೇಕು? ಅಲ್ಲ, ಓಕೆ ಇದೆಲ್ಲ ಆದರೆ ಬಸ್ಸಿಂದ ಭಾಳ ಪ್ರಾಬ್ಲಮ್ ಆಗ್ತೈತೆ. ಬಸ್ಸಿಂದ ಕೊಡೋ ಅವಶ್ಯಕತೆ ಇಲ್ಲ, ಸ್ಟೂಡೆಂಟ್ ಇದಾಗ್ತೈತೆ. ಆಮೇಲೆ ಜನ ಒಂದ್ ದಿವ್ಸ ಹೋಗೋರಿಗೆ, ವಯಸ್ಸಾದವ್ರಿಗೆಲ್ಲ ತೊಂದರೆ ಆಗ್ತೈತೆ. ಅಲ್ಲ, ಅಮೌಂಟ್ ಬರುತ್ತೆ 2,000 ರೂಪಾಯಿದು, ಅದು ಓಕೆ. ಆದರೆ ಇದನ್ನು ಮಾಡಬಾರ್ದಾಗಿತ್ತು ಅಷ್ಟೇ. ಈಗ ದೇಶದನ್ನು ಮುನ್ನಡೆಸಲು ಮೋದಿ ಬೇಕೇ ಬೇಕು. ರಾಹುಲ್ ಗಾಂಧಿ ಬೇಕು. ಮೋದಿ ಬೇಕೇ ಬೇಕು. ಮೋದಿ ಅವರಿಂದಲೇ. ಹಾಂ, ಮೋದಿ ಒಂದು ಬೇಕು. ರಾಹುಲ್ ಗಾಂಧಿ ಅಷ್ಟೊಂದೇನು ಉಪಯೋಗ? ರಾಹುಲ್ ಗಾಂಧಿ ನಮ್ಗೆ ಅಷ್ಟು ಇದಿಲ್ಲ, ಮೋದಿನೇ ನಮಗೆ ಬೇಕು. ನಮಸ್ತೆ. ನಿಮ್ಮ ಹೆಸರು? ಲಲಿತಾ. ಮೇಡಮ್, ಈ ಬಾರಿ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬರಬೇಕು? ನಮಗೆ ಬಿಜೆಪಿ ಬರಬೇಕು. ಅಂದರೆ ಮೋದಿ ಅವ್ರ ಗ್ಯಾರಂಟಿಗೆ ಓಕೆ ಅಂತೀರೋ, ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಓಕೆ ಅಂತೀರಾ? ನಮಗೆ ಮೋದಿನೇ ಬೇಕು. ಮೋದಿನೇ. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇದರಿಂದ ಉಪಯೋಗ ಏನಾದರೂ ಇದೆಯಾ? ಮೋದಿಲಿಂದ ಉಪಯೋಗ ಅದ ನಮ್ಮ ಮೋದಿಯಿಂದ. ಅಂದರೆ ಸಿದ್ದರಾಮಯ್ಯ ಅವರು ಈಗ ಕರೆಂಟ್ ಫ್ರೀ, ಬಸ್ ಫ್ರೀ ಅಂತ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಅಂತ ಹೇಳಿದ್ದಾರೆ. ಇದರಿಂದ ಉಪಯೋಗ ಆಗ್ತಾ ಇದೆಯಾ? ನಮಗೇನು ಸರಿ ಅನಿಸಲ್ಲ. ನಮ್ಮ ರೊಕ್ಕಡ ದುಡ್ಡು ತೊಗೊಂಡು ನಮ್ಗೆ ಇದನ್ನು ಮಾಡ್ತಾರ ಅನಿಸುತ್ತೆ. ಇವಾಗ ನಿಮ್ಮ ಕೊಪ್ಪಳದಲ್ಲಿ ಈ ಬಾರಿ ಬಿಜೆಪಿ ಬರುತ್ತೋ, ಕಾಂಗ್ರೆಸ್ ಬರುತ್ತೋ? ಬಿಜೆಪಿನೇ ಬರುತ್ತೆ. ಬಿಜೆಪಿನೇ ಬರುತ್ತೆ. ಅಂದರೆ ಬಸವರಾಜ್ ಅವರೇ ಗೆಲ್ತಾರೆ? ಹೌದು.